ಧಾರವಾಡ ಡಿಸಿ ಕಾಂಪೌಂಡ್ ಬಳಿ ನಿರ್ಮಾಣಗೊಂಡಿದ್ದ ನೂತನ ಕ್ರೀಡಾ ಸಂಕೀರ್ಣ ಈಜುಕೊಳವನ್ನ ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಉದ್ಘಾಟಿಸಿದ್ದರು. ಕ್ರೀಡಾ ಸಂಕೀರ್ಣದ ರಿಬ್ಬನ್ ಕಟ್ ಮಾಡುವ ಮೂಲಕ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೂ ಮನ್ಸುಖ್ ಉದ್ಘಾಟಿಸಿದ್ದರು. ಉದ್ಘಾಟನೆಗೂ ಮುನ್ನವೇ ಆಗಮಿಸಿದ ಸಂಸದ ಜೋಶಿ ಹಾಗೂ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಡೊಳ್ಳು ಭಜನೆ ಬಾರಿಸಿ ಎಲ್ಲರ ಗಮನ ಸೆಳೆದರು. ಬಳಿಕ ಬ್ಯಾಡ್ಮಿಂಟನ್ ಕೋರ್ಟ್ ಉದ್ಘಾಟಿಸಿದ್ದರು. ಇದೇ ವೇಳೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಹಾಗೂ ಪ್ರಹ್ಲಾದ್ ಜೋಶಿ ಬ್ಯಾಡ್ಮಿಂಟನ್ ಆಡಿ ಚಾಲನೆ ನೀಡಿದ್ದರು. ಮನ್ಸುಖ್ ಮಾಂಡವೀಯಗೆ ಸಭಾಪತಿ ಹೊರಟ್ಟಿ ಸಾಥ್ ನೀಡಿದರೆ, ಪ್ರಹ್ಲಾದ್ ಜೋಶಿ ಅವರಿಗೆ ಸ್ಥಳೀಯ ಶಾಸಕ ಅರವಿಂದ್ ಬೆಲ್ಲದ್ ಸಾಥ್ ನೀಡಿದ್ದರು. ಧಾರವಾಡ ಎಲ್ಲ ಪ್ರಜರಿಗೆ ಇವತ್ತು ಸಂತಸದ ಮತ್ತು ಭಾಳ ಹಬ್ಬದ ದಿನ ಅಂತ ನಾನು ಹೇಳ್ಬೋದು. ಯಾಕಂದರೆ ನಮ್ಮ ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ಒಂದು ಸತತ ಪ್ರಯತ್ನ ಮತ್ತು ಅರವಿಂದ್ ಬೆಲ್ಲದ್ ಅವರ ಒಂದು ಕನಸು ಇವತ್ತು ಎಲ್ಲ ಥರದ ಈಡೇರಿದೆ. ಮನ್ಸುಖ್ ಮಾಂಡವೀಯ ಅವರು ಕೇಂದ್ರ ಸಚಿವರು ಆಗಿರುವಂಥ ಮನ್ಸುಖ್ ಮಾಂಡವೀಯ ಅವರು ಬಂದು ಇದು ಉದ್ಘಾಟನೆ ಮಾಡಿರೋದು ನಮ್ಮೆಲ್ಲ ಸೌಭಾಗ್ಯ ಅಂತ ನಾವು ಹೇಳ್ಬೋದು. ಯಾಕಂದರೆ ಇಡೀ ಭಾರತ ದೇಶಕ್ಕೆ ಒಲಿಂಪಿಕ್ಸ್ನಲ್ಲಿ ಖ್ಯಾತಿ ತಂದಿರುವಂಥ ಒಂದು ಮಹತ್ವದ ಸಚಿವರವರು. ಅಂಥ ಒಂದು ಸಚಿವರಿಂದ ಇವತ್ತು ಉದ್ಘಾಟನೆಗೊಂಡಿರೋದು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಅದೇ ಥರ ಅವರು ಇವತ್ತು ಉದ್ಘಾಟನೆ ಮಾಡಿಂದ ಈ ಒಂದು
ಈಜುಗಳಿಗೆ ಬೇಕಾಗಿರುವಂಥ ಇಂಟರ್ನ್ಯಾಷನಲ್ ಕೋಚ್ ನಾನು ನಮ್ಮ ಸಚಿವಾಲಯದಿಂದ ಒದಗಿಸಿಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ಥರ ಇದಕ್ಕೆ ಬೇಕಾಗಿರುವಂಥ ಏನು ಕ್ರೀಡಾ ಸಾಮಗ್ರಿಗಳಿದ್ದಾವೆ ಅದನ್ನು MP ಫಂಡಿಂದ ಒದಗಿಸಿಕೊಡ್ತೀನಿ ಅಂತ ಪ್ರಹ್ಲಾದ್ ಜೋಶಿ ಅವರು ಸಹಿತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ಥರ ಅವರು ಸಹಿತ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಈ ಮುಂಬರುವ ದಿನಗಳಲ್ಲಿ ಇದನ್ನು ಬಹಳ ಚೆನ್ನಾಗಿ ಇದು ನಡೆಸ್ಕೊತ ಹೋಗಲಿಕ್ಕೆ DC ಅವರಿಗೆ ಮತ್ತು ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರಿಗೂ ಮನವಿ ಮಾಡಿದ್ದಾರೆ. ದಯವಿಟ್ಟು ಇಷ್ಟು ಅಂತಾರಾಷ್ಟ್ರೀಯ ಪ್ರಮಾಣದ ಈಜುಗಳು ಮತ್ತು ಸ್ಪೋರ್ಟ್ಸ್ ಕಾಂಪ್ಲೆಕ್ಸನ್ನು ಇಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿರೋದಕ್ಕೆ ಜೋಶಿಯವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳು ಹೇಳಬೇಕು. ಅದೇ ಥರ ಎಲ್ಲ ಜಿಲ್ಲಾ ಆಡಳಿತ ವರ್ಗದವರು ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊತಾ ಹೋಗಿದರೆ ಖಂಡಿತವಾಗಿ ನಮ್ಮ ಧಾರವಾಡದಿಂದ ಮುಂಬರುವ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಕಾರರು ಇಲ್ಲಿಂದ ಹೋಗ್ತಾರೋ ಮತ್ತು ಮೆಡಲ್ಸ್ ತೊಗೊಂಡು ಬರ್ತಾರೋ ಅಂತ ನನ್ನ ವಿಶ್ವಾಸ ಇದೆ. ಈಗ ಆ ಕಡೆ ಭಾಗದ ಕಾಂಪೌಂಡು ಭಾಳ ಸಣ್ಣದಿದೆ ಸರ್, ಆ ಕಡೆಯಿಂದ ಒಳಗೆ ಬರುವಂಥ ಸಾಧ್ಯತೆ ಕೂಡ ಇರ್ತದೆ. ಇಲ್ಲ, ಅದು ಅದರ ಮೇಲೆ ಈಗ ಸ್ವಿಮ್ಮಿಂಗ್ ಪೂಲ್ಗೆ ಯಾಕಂದರೆ ಹಣದ ಒಂದು ಸ್ವಲ್ಪ ಕಡಿಮೆ ಇರುವುದರಿಂದ ಗ್ಯಾಲರಿ ಮಾಡಬೇಕಾಗಿತ್ತು. ಆ ಗ್ಯಾಲರಿ ಮಾಡಿಲ್ಲ. ಆ ಗ್ಯಾಲರಿ ಮಾಡಿದ್ದಾಗ ಅದು ಇನ್ನೂ ಎತ್ತರ ಗ್ಯಾಲರಿ ಸ್ಟ್ಯಾಂಡ್ಸ್ ಬರ್ತಾವಲ್ಲ, ಆವಾಗ ಅದು ಖಂಡಿತವಾಗಿ ಇದಾಗ್ತದೆ. ಪ್ಲಸ್ ಈಗ ಮಾಡಿರುವುದು 52 ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ. ಇನ್ನೂ ಹೆಚ್ಚಿನ ಅನುದಾನ ಸಲುವಾಗಿ ಎಲ್ಲ CSR ಕಂಪನಿಗಳಿಗೆ ಜೋಶಿ ಸರ್ ಮನವಿ ಮಾಡಿದ್ದಾರೆ. ಇನ್ನೊಂದು 5 ಕೋಟಿ ಬಂದಿದ್ದರೆ ಅದಕ್ಕೆ ಗ್ಯಾಲರಿ ಆಗಿರ್ಬೋದು ಅಥವಾ ಏರ್ ಕಂಡೀಷನಿಂಗ್ ಆಗಿರ್ಬೋದು ಮತ್ತು ಹಿಂಭಾಗದಲ್ಲಿ ವಾಣಿಜ್ಯ ಸಂಕೀರ್ಣನೂ ಮಾಡಿದೆ. ಅದಕ್ಕೆ ಅಂದರೆ ಕ್ಯಾಂಟೀನು ಮತ್ತು ಎಂಥದ್ದು ಕೊಟ್ಟಿದ್ರೆ ಅದರಿಂದ ಸ್ವಲ್ಪ ಬಾಡಿಗೆ ಬರ್ಬೋದು. ಆ ಹಣದಿಂದ ಇದನ್ನು ಮೇಂಟೆನೆನ್ಸ್ಗೆ ದುಡ್ಡು ಬೇಕಾಗುತ್ತದೆ. ತಿಂಗಳಿಗೆ ಆಲ್ಮೋಸ್ಟ್ 10-12 ಲಕ್ಷ. ಸೊ ಆ ಮುಂದಿನ ಯೋಜನೆಯಲ್ಲಿ ಅದು ಗ್ಯಾಲರಿ ಬರ್ತದೆ. ಇನ್ನು ಕ್ರೀಡಾ ಸಂಕೀರ್ಣ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ರಾಜಕೀಯ ನಾಯಕರು, ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. 52 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಕ್ರೀಡಾ ಸಂಕೀರ್ಣ ಅದ್ದೂರಿಯಾಗಿ ಉದ್ಘಾಟನೆಯಾಯಿತು. ಇನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು, ನಾನು ಈ ಕ್ರೀಡಾಂಗಣ ಸಾಮಗ್ರಿಗಳಿಗೆ ಸಂಸದರ 25 ಲಕ್ಷ ಫಂಡ್ವನ್ನು ನೀಡುತ್ತೇನೆ ಎಂದು ಹೇಳಿದ್ದರು. ಜೊತೆಗೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯಾ ಮಾತನಾಡಿ, ಈ ಕ್ರೀಡಾ ಸಂಕೀರ್ಣವನ್ನ ಉದ್ಘಾಟನೆ ಮಾಡುವ ಭಾಗ್ಯ ನನಗೆ ಸಿಕ್ಕಿದೆ. ವೇದಿಕೆಯ ಮೇಲೆ ಪ್ರಹ್ಲಾದ್ ಜೋಶಿ ಅವರನ್ನ ಹಾಡಿ ಹೊಗಳಿದ್ದರು. ಮತ್ತು ಆಸ್ಟ್ರೇಲಿಯಾ ಒಳಾಂಗಣ ಕ್ರೀಡಾಂಗಣದ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲೇ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ. ಈಗ ಮತ್ತೆ ಹೇಗಿದ್ದರೂ ನಮ್ಮ ದೊಡ್ಡ ಅಲ್ಲೇ ಒಂದು ಪ್ರಮುಖವಾದ ಸ್ಟೇಜ್ ಕಾರ್ಯಕ್ರಮ ಆಗ್ತದೆ. ಹಾಗಾಗಿ ಕ್ರೀಡಾಂಗಣದ ಬಗ್ಗೆ ಉಳಿದೆಲ್ಲ ವಿಷಯಗಳ ಬಗ್ಗೆ ಅಲ್ಲೇ ಮಾತಾಡ್ತೇವೆ. ಮತ್ತೊಮ್ಮೆ ಹಿರಿಯ ಸಂಸದರು, ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಂದ ವಂದನೆಯನ್ನು ಮಾಡ್ತೀವಿ. Thus, I thank Union Minister for Youth Affairs and Sports, Mansukh Mandavia ji, for your presence and valuable group of companies, Managing Director, ಮತ್ತು ಈ ಅದೇ ರೀತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ಧಾರವಾಡ ಡಿಸ್ಟ್ರಿಕ್ಟ್ ಅವರು ಕೂಡ ಮಾನ್ಯ ಸಚಿವರನ್ನು ಗೌರವಿಸಬೇಕು ಅನ್ನೋ ಅಧ್ಯಕ್ಷರಿಗೆ ತಿಳಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಯೂನಿಯನ್ ಮಿನಿಸ್ಟರ್ ಶ್ರೀ ಮನ್ಸುಖ್ ಮಾಂಡವಿಯಾ ಮತ್ತು ಶ್ರೀ ಪ್ರಹ್ಲಾದ್ ಜೋಶಿ ಧಾರವಾಡ ಡಿಸ್ಟ್ರಿಕ್ಟ್ ಒಲಿಂಪಿಕ್ ಅಸೋಸಿಯೇಷನ್ನ ಅಧ್ಯಕ್ಷರು ಶ್ರೀ ಶಿವಗಿರಿ ಮತ್ತು ಪದಾಧಿಕಾರಿಗಳು ಮಾನ್ಯ ಸಚಿವರಿಗೆ ಗೌರವವನ್ನು ಸಲ್ಲಿಸಬೇಕು ಇದೀಗ ಮಾನ್ಯ ಸಚಿವರು ಡಾಕ್ಟರ್ SP ಪ್ರಸಾದ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಇದೊಂದು ಅಭೂತಪೂರ್ವವಾದಂಥ ಒಂದು ಕ್ರೀಡಾ ಸಂಕೀರ್ಣ
ಪವರ್ ಗ್ರಿಡ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.